ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ರಸ್ತೆ ತಡೆದು ಪ್ರತಿಭಟನೆ. ನಗರದಲ್ಲಿ ರೈತರು ಹಾಗೂ ವಿವಿಧ ಸಂಘಟನೆಗಳು ರಾಜ್ಯ ಸರ್ಕಾರದ ಅಧೀನದಲ್ಲಿರುವ ವಿದ್ಯುತ್ ಇಲಾಖೆಯನ್ನು ಖಾಸಗೀಕರಣಗೊಳಿಸುವ ನಿರ್ಧಾರವನ್ನು ವಿರೋಧಿಸಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಮೃತ್ಯುಂಜಯ ವೃತ್ತದಲ್ಲಿ ನೇಗಿಲು, ರಸಗೊಬ್ಬರ, ಚಕ್ಕಡಿ, ಪಂಪ್ಸೆಟ್, ಎತ್ತುಗಳನ್ನು ನಿಲ್ಲಿಸಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದರು. ಈ ಪ್ರತಿಭಟನೆಯಲ್ಲಿ ಹಲವಾರು ಮುಖಂಡರುಗಳು ಸರ್ಕಾರದ ವಿರುದ್ಧ ಹರಿಹಾಯ್ದು ವಿದ್ಯುತ್ ಖಾಸಗೀಕರಣ ನಿಲ್ಲಿಸದಿದ್ದರೆ 2028ಕ್ಕೆ ರೈತರು ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸುತ್ತದೆ ಎಂದು ಎಚ್ಚರಿಕೆ ನೀಡಿದರು. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮುಖಂಡರಾದಂತಹ ಮಹಾದೇವ್ ಗುಡೇರ್ ಇವರು ಮಾತನಾಡಿ, ಇವತ್ತು ವಿದ್ಯುತ್ ಖಾಸಗಿ ಮಾಡುವ ಹಾಗೆ ನಾಳೆ ವಿಧಾನಸೌಧದ ಜೊತೆ ಎಲ್ಲ ಇಲಾಖೆಗಳನ್ನು ಖಾಸಗೀಕರಣ ಮಾಡಲು ಹಿಂಜರಿಯುವುದಿಲ್ಲ ಎಂದು ಹರಿಹಾಯ್ದರು. ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣಗೊಳಿಸುವುದು ರೈತರು ಮತ್ತು ಸಾಮಾನ್ಯ ಜನರ ಹಿತಾಸಕ್ತಿಗೆ ವಿರುದ್ಧ. ಖಾಸಗಿ ಕಂಪನಿಗಳಿಂದ ವಿದ್ಯುತ್ ದರ ಏರಿಕೆ ಸಂಭವಿಸಿ ರೈತರ ಬದುಕಿಗೆ ಸಂಕಷ್ಟ ಉಂಟಾಗುತ್ತದೆ ಎಂದು ಹೇಳಿದರು. ಕಟ್ಟಡ ಗೋಕಾಕದಾಗೂ ಕೂಡ ಆಲ್ರೆಡಿ ಜಾಗ ನೋಡತ್ತೀರಿ. ಜಾಗ ನೋಡಿ ತೋರಿಸಿದಂದ್ರ ಅವ್ರನ್ನ ಬಿಡುದಿಲ್ಲ, ಬಂದ್ರ ರೈತರು ನೋಟ ಹಾಕೊಡುದಿಲ್ಲ. ಅದಕ್ಕೆ ತಹಶೀಲ್ದಾರ್ ಸಾಹೇಬ್ರು ಅಲಾವ್ ಮಾಡಿ ಕೊಡಬಾರದು. ಒಟ್ಟ ಆಫೀಸ್ ಈಗೇನು ಖಾಸಗೀಕರಣ ಮಾಡತ್ತಿಲ್ಲ, ಅವ್ರು ಬಂದು ಆಫೀಸ್ ಜಾಗ ನೋಡತ್ತಾರ. ಈಗಿಲ್ಲಿ ನೀವು ತಹಶೀಲ್ದಾರ್ ಸಾಹೇಬ್ರು ಅದಕ್ಕೆ ಅನುಕೂಲ ಮಾಡಿ ಕೊಡಬೇಡ ಅಂತೇಳಿ ರೈತರಿಗೆಲ್ಲ ವಿನಂತಿ. ಈಗ ನೋಡ್ರಿ, ಇನ್ನ ಮಟ್ಟ ಎಷ್ಟೋ ಮಂದಿ ಯಾರ್ಯಾರು ಏನೇನೋ ಮಾಡ್ಯಾರ. DK ಶಿವಕುಮಾರ್ ಸಾಹೇಬ್ರ ನೀವು ಬಂದ ನಂತರ ಯಾಕೆ ಖಾಸಗೀಕರಣ ಆಗಾಕತ್ತು? ನೀವು ಬಂದ ನಂತರ ಯಾಕ ಖಾಸಗೀಕರಣ ಮಾಡಕತ್ರಿ? ಯಾಕಂದ್ರ ನಿಮಗ ಎಲ್ಲಿ ನಿಮ್ಮ ಮನ್ಯಾಗ ಕೂತ್ರು ಕೂಡ, ನಿಮ್ಮ ಆಫೀಸ್ನಾಗ ಕೂತ್ರು ಕೂಡ ಏನ್ ನಮ್ಮ ತೆರಿಗೆ ಬರ್ತೈತಿ ಆ ಹಂದಾಗ ಬಿಲ್ ಕಟ್ತೀರಿ ನೀವು. ರೈತರ ನಾವು ಸ್ವಂತ ದುಡಿಮೆ ಮಾಡಿ ಕಟ್ಟಬೇಕ. ರೈತರದ್ದು ಒಂದ್ ಸ್ವಲ್ಪ ವಿಚಾರ ಮಾಡ್ರಿ. ನಿಮ್ಮ ದುಡ್ಡಿನಿಂದ ಏನ್ ನೀವು ಚಿಪ್ ಕುಂಡಿಸರು ಕೂಡ ಬಿಲ್ ಕಟ್ಟಂಗಿಲ್ಲ. ನಮ್ಮ ರೈತರದ ಕಟ್ಟವ್ರಲ್ಲ ನೀವು. ಅದಕ್ಕಾಗಿ ಯಾವತ್ತು ನಾವು ರೈತರು ಖಾಸಗೀಕರಣ ಮಾಡಿಕೊಡುದಿಲ್ಲ. ಇಷ್ಟೇ. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಸ್ಥಳಕ್ಕೆ ಜಿಲ್ಲಾಧಿಕಾರಿ ಬರಲು ಪಟ್ಟು ಹಿಡಿದಾಗ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಾದ HD ಮುಲ್ಲಾ, ಶ್ರೀಶೈಲ್ ಬ್ಯಾಕೂಡ್ ಇವರು ಪ್ರತಿಭಟನಾಕಾರರ ಮನವೊಲಿಸುವಲ್ಲಿ ಯಶಸ್ವಿಯಾದರು. ರೈತ ಮುಖಂಡರಾದಂತಹ ಗಣೇಶ್ ಇಡಿಗೇರ್, ಅರ್ಜುನ್ ಗಂಡವಗೋಳ್, ಮಲ್ಲಿಕಾರ್ಜುನ್ ಮರಕೊಂಬಿ, ಮಂಜುನಾಥ್ ಜಲ್ಲಿ, ಬಸವರಾಜ್ ಕರಡಿಗುದ್ದಿ, ಕೆಂಪಣ್ಣ ಚೌಕಾಸಿ, ಮಹಾದೇವ್ ಗುಡೇರ್ ಖಾಸಗೀಕರಣದ ವಿರುದ್ಧ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿ ತಹಸೀಲ್ದಾರ್ ಡಾ ಮೋಹನ್ ಬಸ್ಮೆ ಇವರು ಮೇಲಾಧಿಕಾರಿಗಳಿಗೆ ತಕ್ಷಣ ಮನವಿ ರವಾನಿಸುವುದಾಗಿ ತಿಳಿಸಿದರು. ಮನೋಹರ್ ಮ್ಯಾಗೇರಿ, KMM ನ್ಯೂಸ್, ಬೆಳಗಾವಿ. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.